ಹಾಯ್, ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾವು ಇವಾಗ ಮದ್ದೂರು ತಾಲೂಕಿಗೆ ಸೇರಿರುವಂಥ ಒಂದು ಗ್ರಾಮಕ್ಕೆ ಬರ್ತಾಯಿದ್ದೇವೆ. ತುಂಬ ಸಖತ್ತಾಗೈತೆ ಗ್ರಾಮ ಅಂತ. ಅದೇ ಥರ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಾರೆ, ಯಾವ ಥರ ಹಸುಗಳು ಕಟ್ಟಾರೆ, ಎಮ್ಮೆ, ದನ, ಆಡು, ಕುರಿ, ಕೋಳಿ, ಕೊಕ್ಕೆ. ನಮ್ಮ ತಾತ ಮುತ್ತಾತಿರೋ ಯಾವ್ಯಾವ ಥರ ಮನೆಗಳು ಕಟ್ಟಾರೆ, ಈ ಊರಲ್ಲಿ ಯಾವ ಥರ ದೇವಸ್ಥಾನಗಳು ಕಟ್ಟಾರೆ, ಯಾವ ಥರ ಅಭಿವೃದ್ಧಿ ಮಾಡಿದ್ದಾರೆ. ಸರ್ಕಾರಿ ಶಾಲೆ ನೋಡಿ, ಮನೆ ಮುಂದ್ಗಡೆ ಕೈ ಹೆಂಚು ಮನೆ, ಕೈ ಹೆಂಚು ಪಕ್ಕ ಆಡು ಕುರಿಗಳು ನೋಡಿ. ಪ್ರತಿಯೊಂದು ಯಾವ ಥರ ಉದ್ಮೆ ಇದೆ. ಇಲ್ಲಿ ನಮ್ಮ ತಾತ ಹೋಯ್ತಾ ಇದ್ದಾರೆ ದೊಣ್ಣೆ ತಗೊಂಡು ಹಿಡ್ಕೊಂಡು ನೋಡಿ. ಸಕಾಲಾಗೈತೆ ಇದಂತೂ ಪ್ಲೇಸು, ಒಳ್ಳೆ ಪ್ಲೇಸ್ ಇದು ನೋಡಿ. ಯಾವ ಥರ ಐತೆ ಅಂತ ಒಳ್ಳೊಳ್ಳೆ ಮನೆಗಳೈತೆ ಈ ಊರಲ್ಲಿ, ಒಳ್ಳೊಳ್ಳೆ ಬೀದಿಗಳೈತೆ, ರಾಜರು ಬೀದಿಗಳೈತೆ ನೋಡಿ. ಮನೇಲಿ ಐತಿಹಾಸಿಕ ಹೇಳುವಂಥ ಮನೆಗಳೈತೆ ಈ ಊರಲ್ಲಿ ನೋಡಿ. ಕೈ ಹೆಂಚು ಮನೆ ಸುಮಾರು ವರ್ಷಗಳಾಗೈತೆ ಈ ಮನೆ ಮಾಡಿ, ಕೈ ಹೆಂಚು ಮನೆಯ ನೋಡಿ. ಅದೇ ಥರ ಉನ್ಮೇದಗಳು ಕೂಡ ಗುಡ್ಡೆ ಹಾಕಿದ್ದಾರೆ. ಯಂತ್ರ ಉಪಕರಣಗಳು ಮನೆ ಮುಂದ್ಗಡೆ ನಿಂತವೆ ನೋಡಿ. ತಿಕ್ಲಿ ಮನೆ ತುಂಬ ಸಖತ್ತಾಗೈತೆ ಊರಂತೂ. ಇಂಥ ಊರಿಗೆ ಬಂದ್ಬಿಟ್ಟು ಭೇಟಿ ಕೊಡಿ ನಿಜಕ್ಕೂ. ಎಲ್ಲ ಕಲಾವಿದ್ರು ನೋಡಿ, ಒಳ್ಳೆ ಲ್ಯಾಂಡ್ಸ್ಕೇಪ್ ಮಾಡ್ಬೋದು, ಒಳ್ಳೆ ನೋಡಿ. ಸಡ್ಡು ಯಾವ ಥರ ಐತೆ ಅಂತ ತುಂಬ ಸಖತ್ತಾಗೈತೆ ಸಡ್ಡು ಅಂತೂ ನೋಡಿ. ಎಮ್ಮೆ ಹೋಯ್ತೈತೆ ಮೇಯ್ಕವ್ರಿಗೆ, ಆಡು ಮೇಯ್ತಾವೆ ನೋಡಿ. ಆಡು ಕುರಿ ಎಲ್ಲ ಮೇಯ್ತಾ ಇದ್ದಾವೆ ಈ ಊರಲ್ಲಿ ನೋಡಿ. ತುಂಬ ಸಖತ್ತಾಗೈತೆ ಊರಂತೂ, ತುಂಬ ಸಖತ್ತಾಗೈತೆ ನಿಜಕ್ಕೂ. ಒಂದು ಭೇಟಿ ಕೊಡಿ ಯಾವುದಕ್ಕೂ ನೀವು ನೋಡಿ. ಯಾವ ಥರ ಐತೆ ಅಂತ ಊರು ಹೊಸ ಮೇಯ್ತಾ ಇದ್ದಾವೆ ನೋಡಿ. ನಮ್ಮ ರೈತರು ಕಬ್ಬು, ತರಕಾರಿ ಗಿಡಗಳು, ಹಣ್ಣು ಗಿಡಗಳು, ಅದೇ ಥರ ಸಾಲಾಗಿ ತೆಗುಮರಗಳು, ಸೀಮೆ ಹುಲ್ಲು, ಭತ್ತ, ರಾಗಿ, ಜೋಳ ಪ್ರತಿಯೊಂದು ಬೆಳೆದಾರೆ ಈ ಊರಲ್ಲಿ. ಅದೇ ಥರ ರೇಷ್ಮೆ ಕೂಡ ಬೆಳೆದಿದ್ದಾರೆ ನೋಡಿ ಈ ಊರಲ್ಲಿ ನೋಡಿ. ಯಾವ ಥರ ಬೆಳೆದಿದ್ದಾರೆ ಅಂತ ನಮ್ಮ ರೈತರು ನೋಡಿ. ನಮ್ಮ ತಾತ ಒಬ್ಬರು ಗದ್ದೆ ಬಂದಿದ್ದಾರೆ ನೋಡಿ. ತುಂಬ ಸಖತ್ತ ಬೆಳೆದಿದ್ದಾರೆ ನಿಜಕ್ಕೂ. ಇಂಥ ಊರಿಗೆ ಬಂದು ಭೇಟಿ ಕೊಡಿ ದಯವಿಟ್ಟು. ತುಂಬ ಸಖತ್ತಾಗೈತೆ. ನಮ್ಮ ರೈತರು ತುಂಬ ಕಷ್ಟಪಡ್ತಾರೆ. ಏನೇ ಒಂದು ಬೆಳಿಬೇಕು ಅಂದ್ರೂ ಯಾವ ಥರ ವ್ಯವಸಾಯ ಮಾಡಬೇಕು, ಯಾವ ಥರ ಕಬ್ಬು ಬೆಳಿಬೇಕು, ಯಾವ ಥರ ಭತ್ತ ಬೆಳಿಬೇಕು, ರಾಗಿ ಬೆಳಿಬೇಕು ಅಂತ ತುಂಬ ಕಷ್ಟಪಡ್ತಾರೆ ನಮ್ಮ ರೈತರು. ನಮ್ಮ ರೈತರು ಕಷ್ಟಪಟ್ಟಂಥ ಇದಕ್ಕೆ ಬೆಳೆದ್ರೂ ಅದಕ್ಕೆ ರೈಟು ಕರೆಕ್ಟಾಗಿ ಸಿಗಲ್ಲ ನೋಡಿ. ಅದೇ ಥರ ಈ ಕಡೆ ನೋಡಿ, ರಾಗಿ, ಸೀಮೆ ಹುಲ್ಲು, ಶುಂಠಿ ಕಡ್ಡಿ ಹುಲ್ಲು ಅಂತಾರೆ ಇದಕ್ಕೆ. ಹೊಸ ಎಮ್ಮೆ, ದನ ಎಲ್ಲ ಮೀತವೆ. ಅದೇ ಥರ ಯಾವ ಥರ ಎಲ್ಲ ಬೆಳೆದಾರೆ ಅಂತ ನೋಡಿ. ಜೋಳ, ಮುಸ್ಕುನ್ ಜೋಳ ನೋಡಿ. ತುಂಬ ಸಖತ್ತಾಗಿರಲ್ಲ ನೋಡಿ. ನಮ್ಮ ಆಡು ಕುರಿ ಇಟ್ಕೊಂಡ್ಬಂದಿದ್ದಾರೆ, ಕುರಿ ಮಂದೆ ನೋಡಿ. ತುಂಬ ಸಖತ್ತಾಗ ಕುರಿ ಮಂದಿಯವರು ಬಂದು ನಮ್ಮ ಸೈಡೆಲ್ಲ ಒಳ್ಳೆ ಮೇಯಿಸ್ಕೊಂಡು ಅವರ ಊರಿಗೆ ಹೋಗ್ತಾರೆ ನಿಜಕ್ಕೂ. ಯಾವುದೇ ಕಚ್ಚಾಟ ಗುದ್ದಾಟ ಏನೂ ಇಲ್ಲ ಇಲ್ಲಿ ನಿಜಕ್ಕೂ. ಬನ್ನಿ ಒಂದು ಟ್ರಿಪ್ ನೀವು ಭೇಟಿ ಕೊಡಿ. ಅದೇ ಥರ ನೋಡಿ ಯಾವ ಥರ ಒಂದು ಪ್ರತಿಯೊಂದು ಈ ಊರಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ರೆ ಅಂತ